ಸರ್ ಲೋ ಬಜೆಟ್ ಗಾಡಿ ಸರ್ ಒಂದು 95,000 ರೂಪಾಯಿ ಮಾಡಿಸ್ಕೊಡ. ಅವ್ರು ನೋಡ್ತಾವ್ರು ತೋರ್ಸೋ ಒಂದ್ಸರಿ ವಿಡಿಯೋ ಮಾಡಿ ಕೆಲಸ ಬಿಟ್ಬಿಟ್ಟು ಆಡೋ ದಾಸೆ ನಿಂದು ಹೋದ್ನಂತೆ ಮಾಡಿ ಕೆಲಸ ನೋಡೋ ಅಂತಂದ್ರೆ 170 ಬೇಡ ಅಂದ್ರೆ 1.5 ಇದು ಸಿಗುತ್ತೆ ನಿಮ್ಗೆ. ವ್ಯಾಗನರ್ ಎಸ್ಟಿಮೋ 2007 ಮಾಡಲು ಸಿಂಗಲ್ ಓನರ್. LPG ಇದೆಯಾ? LPG ಇದೆ. ಅದು ಕಸ್ಟಮರ್ 110 ಕೊಟ್ಬಿಡ್ತಾರೆ. 110ಕ್ಕೆ LPG ಬರಲ್ಲ ಬನ್ನಿ. ಹೌದು ಬೈಕ್ ಬರಲ್ಲ ಬನ್ನಿ. ಆಟೋಮೆಟಿಕ್ ಬರೀ 2,65,000 ಕಸ್ಟಮರ್ ಕೊಟ್ಬಿಡ್ತಾರೆ. ಸಿಂಗಲ್ ಓನರ್ ಗಾಡಿ. ಅಪೆಲ್ಲ ಟೈರ್ ಎಲ್ಲ ಇದೆ. ಎಲ್ಲ ಇದೆ. ಬ್ಯಾಗ್ ವಿಲ್ ಗೀಗ್ ವಿಲ್ ಎಲ್ಲ ಇದೆ. ಬರೀ 1,60,000ಕ್ಕೆ 160ಕ್ಕೆ ಡೀಸೆಲ್ ವರ್ಣ 8 ಮಾಡಲ್ಲ. ಸಿಂಗಲ್ ಓನರ್. ಹೌದೌದು. 4 ಲಕ್ಷಕ್ಕೆ ಯಾವ ಮಾಡಲ್ ಅಂತ ಹೇಳಿ? 16-17 ಸರ್. 16-17 ಮಾಡಲ್. 4 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಆಲ್ಟೋ 2008 ಮಾಡಲು 31,000 ಓಡಿರೋ ಗಾಡಿ. 1,40,000 ಕೊಟ್ಟು 2015 ಮಾಡಲು ಸಿಂಗಲ್ ಓನರ್. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ 5,45,000ಕ್ಕೆ ಕಸ್ಟಮರ್ ಕೊಡ್ತೀವಿ. 2015 ಮಾಡಲು 3,65,000 ಸರ್. 3,60,000 ರೂಪಾಯಿಗೆ 6,20,000 ರೂಪಾಯಿ. 6,20ಕ್ಕೆ 16 ಮಾಡಲು ಬಿಡಿ ಬ್ರೀಜಾ ಸರ್. 1.5 ಲಕ್ಷ ಕೊಟ್ಬಿಡ್ತಾರೆ ಕಸ್ಟಮರ್. ಎಷ್ಟು ಸರ್? 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ರೇವಾ ಇದು ಬರೀ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರ್. 1 ಲಕ್ಷಕ್ಕೆ ರೇವಾ. 2011 ಮಾಡಲು ಬ್ಯಾಟ್ರಿ ವ್ಯಾರಂಟಿ ಇದೆ ಇನ್ನು 6 ತಿಂಗಳು. ಬರೀ ಕಸ್ಟಮರ್ 4 ಲಕ್ಷ ಕೊಟ್ಬಿಡ್ತಾರೆ ಸರ್. 4 ಲಕ್ಷಕ್ಕೆ I20 ಡೀಸೆಲ್ 15 ಮಾಡಲ ಸರ್. ಇದು ಲ್ಯಾನ್ಸರ್, ಇದು ಡೀಸೆಲ್ ಟಾಪ್ ಎಂಡ್. ಡೀಸೆಲ್ ಡೀಸೆಲ್ ಪ್ರೈಸ್ ಇದು ಬಂದು ಕಸ್ಟಮರ್ 1,50,000 ರೂಪಾಯಿ ಕೊಟ್ಟು 1,50,000 ರೂಪಾಯಿಗೆ 50,000 ರೂಪಾಯಿ ಲ್ಯಾನ್ಸರ್ ಕೊಟ್ಬಿಡೋಣ ಸರ್. ಸೆಲೆರಿಯೋ ಆಟೋಮೆಟಿಕ್ 15 ಮಾಡಲು ಬರೀ 3 ಲಕ್ಷಕ್ಕೆ 3,75,000 ರೂಪಾಯಿ ಕೊಟ್ಬಿಡ್ತಾರೆ. 3,70,000 ರೂಪಾಯಿಗೆ ಸಿಂಗಲ್ ಓನರ್ ತವೇರಾ ಸಿಗುತ್ತೆ. 9 ಮಾಡಲು 1,65,000 ರೂಪಾಯಿಗೆ ಆಗುತ್ತೆ. 13 ಮಾಡಲು ಸಿಂಗಲ್ ಓನರ್ 2,35,000 ರೂಪಾಯಿ ಹೇಳ್ತಾ ಇದೀವಿ. ಇಯರ್ ಎಂಡ್ ಅಲ್ವಾ? 2,25,000 ರೂಪಾಯಿ ಕ್ವಿಡ್ 2015-16 ಸಿಂಗಲ್ ಓನರ್ ಬರೀ 1,85,000ಕ್ಕೆ. 2015 ಮಾಡಲು ಸೆಕೆಂಡ್ ಓನರ್ ಬರೀ 53,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 3,90,000 ಕೊಟ್ಬಿಡ್ತಾರೆ. 1,45,000 ರೂಪಾಯಿಗೆ 11 ಮಾಡಲು ಎ ಸ್ಟಾರ್ ಕೊಡೋಣ. 11 ಮಾಡಿ ಎ ಸ್ಟಾರ್ 6,10,000 ಕೊಟ್ಬಿಡ್ತಾರೆ. 6,10,000ಕ್ಕೆ 19 ಮಾಡಲು ಕಸ್ಟಮರ್ ಬಂದು 4,30 ಕೊಟ್ಬಿಡ್ತಾರೆ. 4,30ಕ್ಕೆ ಡೀಸೆಲ್ ಗಾಡಿ ಐಲೇನ್ ಬರೀ 1,10,000ಕ್ಕೆ. 1,10,000ಕ್ಕೆ ಓಮ್ನಿ CNG ಫಿಟೆಡ್ ಇದೆ. ಬರೀ 2,30,000ಕ್ಕೆ ಸಿಂಗಲ್ ಓನರ್. 2,05,000 ಸರ್. 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 2,30,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 3,10,000 ರೂಪಾಯಿ ಕೊಟ್ಬಿಡೋಣ. 3,10,000 ರೂಪಾಯಿಗೆ ಒಂದು ಡಸ್ಟರ್ ಗಾಡಿ. ಅದು ಆಸೆ ತೀರ್ಸ್ಕೊಂಡ್ಬಿಡಿ ನೀವೇ. 2015 ಮಾಡಲು ಡೀಸೆಲ್ ಗಾಡಿ 5,15,000 ಕೊಡ್ತಾರೆ. 5,15,000ಕ್ಕೆ ಸಿಂಗಲ್ ಓನರ್. ಹೌದೌದು ಸರ್. ಇದು ಬಂದು ಕಸ್ಟಮರ್ 6,40,000 ರೂಪಾಯಿ ಕೊಡ್ತಾರೆ. ಎಸ್ಪ್ರೋ ಆಟೋಮೆಟಿಕ್ ಸರ್. ಫೈನಲ್ ಬಂದು 3,90,000 ಸರ್. 19 ಮಾಡಲು 3,90,000 ಆಫರ್ ಸರ್. ಡಿಸೆಂಬರ್ ಆಫರ್. ಸಿಂಗಲ್ ಓನರ್. ಹೌದು ಸರ್. 2010 ಮಾಡಲು ಆಟೋಮೆಟಿಕ್ ಬರೀ 37,000 ಓಡಿದೆ ಸರ್. ಬರೀ 37,000. 37 ಶೋರೂಮ್ ಹಿಸ್ಟ್ರಿ ಇದೆ. 2,65,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 2,60,000 ರೂಪಾಯಿಗೆ 2018 ಮಾಡಲು ಸಿಂಗಲ್ ಓನರ್ 5,30,000 ಸಿಗುತ್ತೆ. 5,30,000 ರೂಪಾಯಿಗೆ 30,000ಕ್ಕೆ 18 ಮಾಡಲು ಸ್ವಿಫ್ಟ್ ಸರ್. 2015 ಮಾಡಲು 4,75,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಓಡಿರೋದು ಬರೀ 57,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಇದು 3,45,000 ರೂಪಾಯಿ ಕೊಟ್ಟು 2,00,000 2,30,000 ಹೇಳ್ತಾರೆ. ಇಲ್ಲಿ 1,85 ಕಸ್ಟಮರ್ ಕೊಡಕ್ ರೆಡಿ ಇದಾರೆ. ತುಂಬಾ ಒಳ್ಳೆ ಗಾಡಿ ನೋಡಿ. ಡ್ಯಾಶ್ ಬೋರ್ಡ್ ಟೈಟಾನಿಯಂ ಇದು. ಕಲರ್ ಚೇಂಜ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್. ಇಂಟೀರಿಯರ್ ನೋಡಿ ಒಂದ್ಸಲಿ ಹೇಗಿದೆ ಗಾಡಿ. ಐಟನ್ ಗ್ರ್ಯಾಂಡ್ ಯೆಲ್ಲೋ ಬೋರ್ಡ್ 2017 ಮಾಡಲ್ 2,40,000 ಕೊಡ್ತಾರೆ ಸರ್. ಯೆಲ್ಲೋ ಬೋರ್ಡ್ ವೈಟ್ ಇದೆ ಸರ್. ವೈಟ್ ಬೋರ್ಡ್ ಹಾಕಿದಾರೆ ಅಷ್ಟೇ. ಅವ್ರು 2,40,000 ಕೊಡ್ತಾರೆ. 2,40,000ಕ್ಕೆ ಯೆಲ್ಲೋ ಬೋರ್ಡ್ 2015 ಮಾಡಲ್ ಸರ್. ಆಟೋಮೆಟಿಕ್ 3,25,000 ಕಸ್ಟಮರ್ ಕೊಟ್ಬಿಡುದು. ಇದೇ ಗಾಡಿ ಆಚೆ ಹೋಯ್ತು ಅಂದ್ರೆ ಡೀಲರ್ ಹತ್ರ 3,60,000 ರೂಪಾಯಿ ಕಮ್ಮಿ ಸಿಗಲ್ಲ. ಅದು ಕಸ್ಟಮರ್ ಅರ್ಥ ಮಾಡ್ಕೊಳ್ಳಲ್ಲ. 3 ಲಕ್ಷ ಕೊಟ್ಬಿಡ್ತಾರೆ. 3 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್. 2,60,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ಟಾಪ್ ಎಂಡ್ ಅದು 68,000 ಓಡಿರೋ ಗಾಡಿ. ವಿಡಿಯೋ ಶಿಫ್ಟ್ ಮ್ಯಾಗ್ ವೀಲ್ ಇದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಬರೀ 2,40,000 ರೂಪಾಯಿಗೆ 16ನೇ ಮಾಡಲು 2,30,000. 3,15 ಸಿಗ್ತದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. 2,60,000 ರೂಪಾಯಿ ZDI ಶಿಫ್ಟ್ ಡಿಸೈರ್ ಕೊಟ್ಟು ಬರೀ 63,000 ಓಡಿದೆ. 1,90 ಕೊಟ್ಬಿಡ್ತಾರೆ. 1,90ಕ್ಕೆ ಎ ಸ್ಟಾರ್. ಹೌದು. ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ ಸರ್. ಬರೀ 1,60 ಕೊಟ್ಬಿಡ್ತಾರೆ. 3,65,000 3,65 ಡೀಸೆಲ್ 11 ಮಾಡಲು ವರ್ಣ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರೀ 2,05,000. 4 ಲಕ್ಷ ರೂಪಾಯಿಗೆ 13-14 ಮಾಡಲ್. ಓನರ್ ಸಿಂಗಲ್ ಓನರ್. ಹೌದು ಸರ್. ಟಾಟಾ ಮಂಜಾ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. 2 ಲಕ್ಷ ಕೊಟ್ಬಿಡೋಣ. 1,45,000 ರೂಪಾಯಿ ಕೊಟ್ಟು. ಸ್ವಿಫ್ಟ್ ಬಂದು 2019 ಮಾಡಲ್ ಸರ್. ಬರೀ 5,60,000 ರೂಪಾಯಿ ಸರ್. ಸಿಂಗಲ್ ಓನರ್ 15-16 ಮಾಡಲ್ ಈ ಪ್ರೈಸ್ ಹೇಳ್ತಾರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಅದು 19 ಮಾಡಲು ಬರೀ 5,60ಕ್ಕೆ. ಮತ್ತೆ ಬಂದು ಯಾರು ಕೇಳ್ಬೇಡಿ. ಫೈನಲ್ ರೇಟ್ ಇದು.
ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನ್ ಇವತ್ತು ಮತ್ತೊಂದ್ಸಲ ನೆಕ್ಸ್ಟ್ ಕಾರ್ಸ್ ಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಸೊ ಇಯರ್ ಅಂಡ್ ಸೇಲ್ ಅಂತ ಭರ್ಜರಿ ಆಫರ್ ಗಳಲ್ಲಿ ಕಾರ್ ಗಳನ್ನ ಕೊಡ್ತಾ ಇದಾರೆ. ಅದು ರೀಸೆಂಟ್ ಮಾಡೆಲ್ಸ್ ಎಲ್ಲ ನಿಮ್ಗೆ ಆ ಒಂದು ಪ್ರೈಸ್ ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಲ್ವಾ? ಇರೋದು ಇಷ್ಟು ಗಾಡಿ ಇದಾವಲ್ಲ, ಆಲ್ಮೋಸ್ಟ್ ನಾವು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿದೀವಿ. ಹೇಳ್ಬೇಕಂದ್ರೆ ತುಂಬಾ ಇಯರ್ ಎಂಡ್ ಅಂದ್ಬಿಟ್ಟು ಆಫರ್ ಅಲ್ಲೇ ಕೊಡ್ತಾ ಇದೀವಿ. ಆಫರ್ ಅಲ್ಲಿ ಖಂಡಿತ ಹೇಳ್ತಾ ಇದೀನಿ, ಆಫರ್ ಅಲ್ಲೇ ಕೊಡ್ತಾ ಇದೀವಿ. ವೀಕ್ಷಕರಲ್ಲಿ ನಿಜವಾಗಿ ಬಂದು ಇವಾಗ ಇಯರ್ ಎಂಡ್ ಅಲ್ಲಿ ಇನ್ನೊಂದು 10 ದಿವಸ ಒಂದ್ ಗಾಡಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಆಫರ್ ಅಲ್ಲೇ ಬಿಡ್ತಾ ಇದೀವಿ. ಆತರ ಇರೋ ವೆಹಿಕಲ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದೀವಿ. ಇದೇ ರೇಟ್ ಅಲ್ಲಿ ಬಜಾರಲ್ಲಿ ಖಂಡಿತ ಸಿಗೋದಿಲ್ಲ. ನಮ್ಮಲ್ಲಿ ಮೊದ್ಲೇ ಹೋಲ್ಸೇಲ್ ಪಾಯಿಂಟ್. ಡೀಲರ್ಸ್ ಏನ್ ಕೊಡ್ತೀವೋ ಅದೇ ರೇಟ್ ಅಲ್ಲಿ ನಾವು ಕಸ್ಟಮರ್ ಗೆ ಕೊಡ್ತಾ ಇದೀವಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ. ಬೈ ಚಾನ್ಸ್ ಏನಾದ್ರು ಸಣ್ಣ ಪುಟ್ಟ ಡೆಂಟ್ಸ್ ಸ್ಕ್ರಾಚಸ್ ಅದು ಇದ್ದು ರೆಡಿ ಮಾಡಿಸ್ಕೊಡ್ಬೇಕು ಅಂದ್ರೂ ಕೂಡ ಖಂಡಿತ ಮಾಡಿಸ್ಕೊಡ್ತೀವಿ. ಅದಕ್ಕೆ ಚಾರ್ಜಸ್ ಏನಾಗುತ್ತೋ ಅದ್ ಕೊಡ್ಬೇಕು ಬಿಟ್ರೆ ಬೇರೆ ಯಾವ್ದೇ ರೀತಿ ಕಮಿಷನ್ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಏನೇ ಇಲ್ಲ ಸರ್. ಏನ್ ರೇಟ್ ಹೇಳಿ ಇರ್ತೀವೋ ಅದ್ರಲ್ಲೂ ಕೂಡ ಸಾರ್ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತಂದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಕೆಲವರು ಬಂದು ಕಸ್ಟಮರ್ ಆಮೇಲೆ RTO ಒಂದು ಸರ್, RTOದಲ್ಲಿ ಕೆಲವೊಂದು RTO 3 ದಿವಸ ಆಗ್ತಿದ್ದಂಗೆ 1 ವಾರ ಆಗ್ತಿದ್ದಂಗೆ ರೈಡ್ಗಳು ಆಗ್ತಾ ಇದಾವೆ. ಸ್ವಲ್ಪ ಡಿಲೇ ಆಗ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಡಾಕ್ಯುಮೆಂಟ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15 ದಿವಸ ತಿಂಗಳು ಹೆಚ್ಚು ಕಡಿಮೆ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಡ್ತೀವಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. RTO ಪ್ರಾಬ್ಲಮ್ ಇಲ್ಲದೆ ಇದ್ದಿದ್ರೆ ನಾವು ಖಂಡಿತ ನಾವು ಆದಷ್ಟು ಬೇಗನೆ ಮಾಡಿಸ್ಕೊಡ್ತೀವಿ. RTO ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇನೆ. ಅಷ್ಟು ಬಿಟ್ರೆ ನಮ್ಮಲ್ಲಿ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಇವತ್ತಂತೂ ಭರ್ಜರಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಸುಣ್ಣ ಬಣ್ಣ ಏನು ಬರ್ದಿರಲ್ಲ. ಸೊ ಇದೇ ಡೀಲರ್ ಹೊರಗಡೆ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರೆ ಅವಾಗ ಉದಾಹರಣೆಗೆ ಇದೇ ಗಾಡಿನೇ ZXi ಟಾಪ್ ಅಂಡ್ ಮಾಡಲ್ ಗಾಡಿ ಡೀಲರ್ ತಗೊಂಡೋದ ಅಂತಂದ್ರೆ 3,60,000 ರೂಪಾಯಿ ಕಮ್ಮಿ ಕೊಡಲ್ಲ. ನಾವೆಷ್ಟು ಕೊಡ್ತೀವಿ? 3,30,000 ರೂಪಾಯಿ ಕೊಡ್ತೀವಿ. ಕುಂತ್ಕೊಂಡ್ರೆ ಕಸ್ಟಮರ್ ಇನ್ನೊಂದ್ 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಒಂದ್ 3,25,000 ರೂಪಾಯಿ ಮಾಡ್ಕೊಡ್ತೀರಾ. ಇದೇ ಗಾಡಿ ಆಚೆ ಹೋಯ್ತು ಅಂದ್ರೆ ಡೀಲರ್ ಹತ್ರ 3,60,000 ರೂಪಾಯಿ ಕಮ್ಮಿ ಸಿಗಲ್ಲ. ಅದು ಕಸ್ಟಮರ್ ಅರ್ಥ ಮಾಡ್ಕೊಳಲ್ಲ. ಏನ್ ಜಾಸ್ತಿ ಆಯ್ತು ಅಂತಾರೆ. ಅವರು ಸುಮಾರು ಕಡೆ ಕಸ್ಟಮರ್ ಎಲ್ಲಾ ಕಡೆ ರೌಂಡ್ ಹಾಕಿ ಬಂದಿರ್ತಾರೆ. ಇಲ್ಲೇ ಕಡಿಮೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ಅವರು ಚರ್ಚೆ ಮಾಡ್ತಾರೆ, ಇನ್ನೂ ಬಾರ್ಗೇನ್ ಮಾಡ್ತಾರೆ. ಅದು ಉದಾಹರಣೆ ನಮ್ಮ ಕಸ್ಟಮರ್ ಧರ್ಮ ನಿಜವಾಗಿ ಸರ್. ಸೊ ಅದ್ ಮಾಡ್ಲೇಬೇಕು. ಮಾಡಿ ಹೋಲ್ಸೇಲ್ ಪಾಯಿಂಟ್ ಅಲ್ಲಿ ಅದ್ರಲ್ಲೂ ಅವರು ಇನ್ನೂ ಸ್ವಲ್ಪ ಅಂತಾರೆ. ಅದ್ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಸರ್. ಅದಕ್ಕೆ ನೋಡಿ ಸರ್, ಇವಾಗೇನು ಕಸ್ಟಮರ್ಗಳು ದಡ್ಡೇನಿಲ್ಲ. ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇರ್ತಾವ ಶೋರೂಮ್ ಎಲ್ಲಾ ರೌಂಡ್ ಹಾಕೊಂಡು ಎಲ್ಲಾ ಡೀಟೇಲ್ಸ್ ಗೊತ್ತಿರ್ತದೆ. ಅವ್ರು ಇಲ್ಲಿ ಬಂದ್ಬಿಟ್ಟು ಅಲ್ಲಿ 3 ಲಕ್ಷ ಕೊಡ್ತಾವ್ರೆ ಅಂತಾರೆ. ಖಂಡಿತ ಬಜಾರಲ್ಲಿ 3,60,000 ರೂಪಾಯಿ ಗಾಡಿನ 3 ಲಕ್ಷಕ್ಕೆ ಯಾರು ಕೊಡಲ್ಲ. ನಾವು 3,25,000 ರೂಪಾಯಿ ಕೊಡ್ತೀರಾ. ಸೊ 25,000 ಅಂತಾರೆ, ಅದ್ರಲ್ಲಿ 5,000 ರೂಪಾಯಿ ಬಿಡ್ತಾರೆ. ಸರ್ 3,30,000 5,000 ಬಿಡೋಣ, 3,25,000 ರೂಪಾಯಿ ಕೊಡೋಣ. ಆತರ ಒಂದು 5,000 ಡಿಫ್ರೆನ್ಸ್ ಅಲ್ಲಿ ಇರುತ್ತೆ ಅಷ್ಟೇ. ಬಿಟ್ರೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ಬೇಜಾರ್ ಮಾಡ್ಕೊಳ್ಳೋದು. ಇಯರ್ ಎಂಡ್ ಆಫರ್ ಸರ್, ಎಲ್ಲ ಆಫರ್ ಅಲ್ಲೇ ಬಿಟ್ಟಿದೀವಿ. ಇರೋ ಗಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದೀವಿ. ಕ್ವಿಡ್ 2015-16 ಸಿಂಗಲ್ ಓನರ್ ಬರೀ 1,85,000ಕ್ಕೆ 1,85,000ಕ್ಕೆ 15-16 ಮಾಡಲ್ ಕ್ವಿಡ್ ಐಟನ್ ಗ್ರ್ಯಾಂಡ್ ಯೆಲ್ಲೋ ಬೋರ್ಡ್ 2017 ಮಾಡಲ್. ಈ ಗಾಡಿ ಬಂದು ಕಸ್ಟಮರ್ ಆಸ್ ಇಟ್ ಇಸ್ 2,40,000 ಕೊಡ್ತಾರೆ ಸರ್. ಯೆಲ್ಲೋ ಬೋರ್ಡ್ ವೈಟ್ ಇದೆ ಸರ್, ವೈಟ್ ಬೋರ್ಡ್ ಹಾಕಿದಾರೆ ಅಷ್ಟೇ. ಅವ್ರು 2,40,000 ಕೊಡ್ತಾರೆ. 2,40,000ಕ್ಕೆ ಯೆಲ್ಲೋ ಬೋರ್ಡ್ ಲ್ಯಾಬ್ಸ್ ಆಗಿದೆ. 17 ಮಾಡಲ್ ಡೀಸೆಲ್ ಗಾಡಿ. ವಾವ್ ಸೂಪರ್ ಸರ್. ಎಸ್ಟೀಮೋ 2007 FC ಇದೆ, ಇನ್ಶೂರೆನ್ಸ್ ಇದೆ, ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. LPG ಇದೆ. 7 ಮಾಡಲ್ ಸಿಂಗಲ್ ಓನರ್. LPG ಇದೆಯಾ? LPG ಇದೆ. ಅದು 40,000 ರೂಪಾಯಿ ಕಿಟ್ ಇದೆ. ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, FC ಗಿಪ್ಸಿ ಎಲ್ಲ ಇದೆ. ಕಸ್ಟಮರ್ 1,10 ಕೊಟ್ಬಿಡ್ತಾರೆ. 1,10ಕ್ಕೆ ಹೌದು, ಬೈಕ್ ಬರಲ್ಲ ಬನ್ನಿ. ವಾವ್ ಸೂಪರ್. ಹಾಗೆ ಎ ಸ್ಟಾರ್ ಹೇಳಿ ಸರ್. 2010 ಮಾಡಲು ZXi ಟಾಪ್ ಅಂಡ್ ಮಾಡಲು ಬರೀ 63,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 1,90 ಕೊಟ್ಬಿಡ್ತಾರೆ. 1,90ಕ್ಕೆ ಎ ಸ್ಟಾರ್. ಹೌದು, ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ ಸರ್. ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ. ಸೆಲೆರಿಯೋ ಆಟೋಮೆಟಿಕ್ ಬರೀ 2,65,000 ಕಸ್ಟಮರ್ ಕೊಟ್ಬಿಡ್ತಾರೆ. ಆಟೋಮೆಟಿಕ್ 2,65,000. 15 ಮಾಡಲ್. ಹೌದು, ಬರಿ 2,60. ಹೌದು. 2010 ಮಾಡಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರೀ 1,60 ಕೊಟ್ಬಿಡ್ತಾರೆ. 1,60ಕ್ಕೆ 12 ಮಾಡಲ್ ಬೀಟಾ. ನೆಕ್ಸ್ಟ್ ವರ್ಣ 11 ಮಾಡಲು ಸೆಕೆಂಡ್ ಓನರ್. 1,12 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ. SX ಮಾಡಲ್
ಸೆಕೆಂಡ್ ಓನರ್ ಹಾ. AC ಪವರ್ ಸ್ಟೇರಿಂಗ್ ಮ್ಯಾಗ್ ವೀಲ್ ಎಲ್ಲ ಇದೆ ಆಫ್ಟರ್ ಬರೀ ಮಾರ್ಕೆಟ್ 3,65,000ಕ್ಕೆ 3,65,000 ಅಷ್ಟೇ 365 ಡೀಸೆಲ್ 11 ಮಾಡಲು ವರ್ಣ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸೂಪರ್. ಹಾಗೆ ಆಲ್ಟೋ ಆಲ್ಟೋ 2008 ಮಾಡಲು ಹಾ. 31,000 ಓಡಿರೋ ಗಾಡಿ ಬರೀ 31,000 1,40,000 ಕೊಟ್ಬಿಡ್ತಾರೆ ಹೇಳಿ ವರ್ಣ ಡೀಸೆಲ್ ಹಾ. FC ಗಿಪ್ಸಿ ಎಲ್ಲ ಇದೆ ಹಾ. ಸಿಂಗಲ್ ಓನರ್ ಗಾಡಿ ಅಪೆಲ್ಲ ಟೈರ್ ಎಲ್ಲ ಇದೆ, ಎಲ್ಲ ಇದೆ ಮ್ಯಾಗ್ ವೀಲ್ ಗೀಗ್ ವೀಲ್ ಎಲ್ಲ ಇದೆ ಬರೀ Single owner. 1,60,000ಕ್ಕೆ 1,60,000 160 ಡೀಸೆಲ್ ವರ್ಣ 8 ಮಾಡಲ್ 8 ಮಾಡಲು ಸಿಂಗಲ್ ಓನರ್. ಹೌದೌದು ಹಾಗೆ Next. ಡಿಸೈರ್ ಡಿಸೈರ್ 2008 ಮಾಡಲು ಸಿಂಗಲ್ ಓನರ್ ಹಾ. ಡೀಸೆಲ್ ಗಾಡಿ ಹಾ. VDI ಹಾ. ಬರೀ 2,05,000ಕ್ಕೆ 2,05,000 ನಿಮ್ಗೆ ಡಿಸೈರ್ ಅವ್ರು ಮಾಡ್ಕೊಬೇಕು ನಾವ್ ಹಾ. ಮಾಡ್ಕೊಟ್ರೆ FC ಚಾರ್ಜ್ ಕೊಡ್ಬೇಕು 2,05,000 ಹಾ ಆಸ್ ಇಟ್ ಈಸ್ ಸಿಂಗಲ್ ಓನರ್. ಸಿಂಗಲ್ ಓನರ್ ನೆಕ್ಸ್ಟ್ ಹಾಗೆ ಡೆಸ್ಟರ್ ಹಾ. 1314 ಹಾ. ಬರೀ 4 ಲಕ್ಷ ರೂಪಾಯಿಗೆ 4 ಲಕ್ಷ ರೂಪಾಯಿಗೆ 1314 ಮಾಡಲು ಡೆಸ್ಟರ್ ಓನರ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್. ಹೌದು ಹಾಗೆ ಹಾ. ಹೋಂಡಾ ಸಿಟಿ ಹಾ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 11 ಮಾಡಲು ಹಾ. ಬರೀ 3,40,000ಕ್ಕೆ 3,40,000 ಹಾಗೆ ಹಾ. ಇದು ಸೆಲೆರಿಯೋ ಹಾ. ಆಟೋಮೆಟಿಕ್ ಹಾ. 15 ಮಾಡಲು ಹಾ. ಬರೀ 3 ಲಕ್ಷಕ್ಕೆ 3 ಲಕ್ಷಕ್ಕೆ 15 ಮಾಡಲು ಹೌದು, ಸೆಲೆರಿಯೋ ಹೌದು ಪೆಟ್ರೋಲ್ ಹಾಗೆ I20 I20 2,40,000ಕ್ಕೆ 11 ಮಾಡಲು ಸ್ಪೋರ್ಟ್ಸ್ ವಾವ್ 2,40,000ಕ್ಕೆ 11 ಮಾಡಲು ಸ್ಪೋರ್ಟ್ಸ್ ಸಿಂಗಲ್ ಓನರ್ ಸೆಕೆಂಡ್ ಎಲ್ಲ ಓನರ್. ಡಿಸೆಂಬರ್ ಆಫರ್ ಬನ್ನಿ ಸರ್. ಅಣ್ಣ ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2007 ಮಾಡಲು ಹಾ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರಾ? ಸೆಕೆಂಡ್ ಓನರ್ ಗಾಡಿ ಹಾ. ಜಿಂಗು ಜಿಂಗೋ ಸ್ಯಾಂಟ್ರೋದಲ್ಲಿ ಜಿಂಗು ಜಿಂಗೋ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಒರಿಜಿನಾಲಿಟಿ ಇದೆ, ಧೂಳು ಹಿಡಿದಿದೆ ಅಷ್ಟೇ ಎಲ್ಲ ಗಾಡಿಗಳ ಮೇಲೆ ಹೊರಗಡೆ ನಿಲ್ಸಿರೋದು. ಯಾಕಂದ್ರೆ ಎಲ್ಲ ಮೈದಾನದಲ್ಲಿ ನಿಲ್ಸೋದ್ರಿಂದ ಹಾ. ಧೂಳು ಇರ್ತದೆ. ಹಾ. ಅದೊಂದು ವಾಟರ್ ವಾಶ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣುತ್ತೆ. ಹೌದು, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿ ಕಾಣ್ತಾ ಇದೆ, ನನ್ ಕಣ್ಣಿಗಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ. ತೊಳೆದ್ರೆ ಸಕ್ಕತ್ತಾಗಿರುತ್ತೆ. ಗಾಡಿ ಚೆನ್ನಾಗಿದೆ ಸರ್. Price ಎಷ್ಟು ಕಂಡೀಷನ್ ಹೇಳ್ತೀರಾ? ಆಗ್ಲಿ ಗಾಡಿ ಬಾಡಿ ಲೈನ್ ಆಗ್ಲಿ ತುಂಬಾ ಹಾ. ಚೆನ್ನಾಗಿದೆ ಗಾಡಿ. ಹಾ. ಸರ್ ಇದು FC ಇನ್ಶೂರೆನ್ಸ್ ಹಾ. ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಹಾ. 1,65,000 ರೂಪಾಯಿಗೆ ಆಗುತ್ತೆ. 1,65,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರೆ 7 ಸೆಕೆಂಡ್ ಓನರ್. 7 ಸೆಕೆಂಡ್ ಓನರ್ ಇಯಾನ್. ಹಾ. ಸರ್ ಹೊಂಡಾ ಇಯಾನು ಹಾ. 13 ಮಾಡಲು ಹಾ. ಓನರ್ ಬಂದು ಸಿಂಗಲ್ ಓನರ್. ಸಿಂಗಲ್ ಓನರಾ? ಸಿಂಗಲ್ ಓನರ್ ಸ್ಪೋರ್ಟ್ಸ್ ಇದು. ಓಕೆ. ಸಿಂಗಲ್ ಓನರ್ ಸ್ಪೋರ್ಟ್ಸ್, AC ಎಲ್ಲ ಬರುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ. ಒಂದ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾ, ಹಾ, ಹಾ. ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ? ಸರ್ ಇದು ಬಂದು 2,35,000 ಹಾ. 35,000 ರೂಪಾಯಿ ಹೇಳ್ತಾ ಇದೀವಿ. ಹಾ. ಸರ್ ಒಂದು ಇಯರ್ ಎಂಡ್ ಅಲ್ವಾ, ಹಾ. 2,25,000 ರೂಪಾಯಿ 2,25,000 ರೂಪಾಯಿಗೆ ಸಿಂಗಲ್ ಓನರ್ 2,25,000 ರೂಪಾಯಿಗೆ ಫೈನಲ್ ಮಾಡ್ಕೊಡೋಣ. ಫೈನಲ್ ಆಗುತ್ತೆ. ಆಮೇಲೆ ಅದಿದ್ಯಾ? ಸರ್ ರಿಡ್ಜು ಹಾ. LXi ಹಾ. 2009 ಮಾಡಲು ಸೆಕೆಂಡ್ ಓನರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಹಾ. ಪ್ರೈಸ್ ಪೆಟ್ರೋಲ್ ಗಾಡಿ. ಹಾ, ಪೆಟ್ರೋಲ್ ಇದು. ಪೆಟ್ರೋಲ್ ಗಾಡಿ LXi ಪೆಟ್ರೋಲ್ ಗಾಡಿ ಪ್ರೈಸ್ 2009 ಸೆಕೆಂಡ್ ಓನರ್. ಸರ್ 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ 2,30,000 ರೂಪಾಯಿ ಕೊಟ್ಬಿಡೋಣ. ಸರ್ ಡಸ್ಟರ್ ಹಾ. 2012 ಮಾಡಲು ಹಾ. 110 PS 110 RX ಇದು RX ಜೆಡ್ RX ಟಾಪ್ ಎಂಡ್ ಬರುತ್ತೆ. ಟಾಪ್ ಅಂಡ್ ಮಾಡಲು ಗಾಡಿ ಲೆದರ್ ತುಂಬಾ ಚೆನ್ನಾಗಿದೆ ಸರ್. ಹಾ, ಹಾ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಹಾ, ಹಾ, ಹಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಹಾ, ಹಾ. ಸರ್ 4 ಓನರ್ ಆಗಿರೋದ್ರಿಂದ ಹಾ. ಸರ್ ಇದು ಬಂದು 3,10,000 ರೂಪಾಯಿ ಕೊಟ್ಬಿಡೋಣ. 3,10,000 ರೂಪಾಯಿ ಸಿಗುತ್ತೆ ಇದು. 3,10,000 ರೂಪಾಯಿ ಕೊಟ್ಬಿಡಿ. ಇದೇ ಸಿಂಗಲ್ ಅದು ಡಸ್ಟರ್. ಡಸ್ಟರ್ ಗಾಡಿ ಸರ್. ಒಳ್ಳೆ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಗಾಡಿ. ಹಾ, ಹಾ. ಇದೇ ಗಾಡಿ ಸಿಂಗಲ್ ಓನರ್ ಗಾಡಿ ಆದ್ರೆ 4,75,000. 4,70,000 ಜಾಸ್ತಿ ಹೇಳ್ತಾರೆ. ನಾವು ಸಿಂಗಲ್ ಓನರ್ ಸೆಕೆಂಡ್ ಓನರ್ 3,10,000 ರೂಪಾಯಿ ಕೊಡ್ತೀವಿ ತಗೊಂಡೋಗಿ ಸರ್. ಸೂಪರ್ ಸೂಪರ್. 3,10,000 ರೂಪಾಯಿಗೆ ನಿಮ್ಗೊಂದು ಆಸೆ 3,10,000 ರೂಪಾಯಿಗೆ ಒಂದು ಡಸ್ಟರ್ ಗಾಡಿ. ಡಸ್ಟರ್ ಗಾಡಿ, ಅದು ಆಸೆ ತೀರ್ಸ್ಕೊಂಬಿಡಿ ನೀವೇ. ತೀರ್ಸ್ಕೊಂಡ್ಬಿಡಿ ಸರ್. ಲೋ ಬಜೆಟ್ ಗಾಡಿ. ಲೋ ಬಜೆಟ್. ಕೆಲವರು ಸಣ್ಣ ಫ್ಯಾಮಿಲಿ ಅವರು ಹಾ. ಲೋ ಬಜೆಟ್ ಅಲ್ಲಿ ವೆಹಿಕಲ್ ಇದ್ರೆ ಹೇಳಿ ಅಂತಾರೆ. ಹಾ. ಸರ್ ಇದು ಚವರ್ಲೆಟ್ ಸ್ಪಾರ್ಕ್. ಚೆವಲೆಟ್ ಸ್ಪಾರ್ಕ್ ಲೋ ಬಜೆಟ್ ಅಲ್ಲಿ. ಸ್ಪಾರ್ಕ್ 11 ಮಾಡಲು ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಹಾ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಬರುತ್ತೆ. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ Interior ಮಾಡಿ. ಚೆನ್ನಾಗಿದೆ ಸರ್ ಗಾಡಿ. ಗಾಡಿ ಚೆನ್ನಾಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. 3 ಓನರ್ ಆಗಿದ್ದಾರೆ. 3 ಓನರ್ ಆಗಿದ್ದಾರೆ. ಸಿಟಿಗೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್. ಹಾ. ಸಣ್ಣ ಪುಟ್ಟ ಈಗ ಕೆಲವರು ಕೂಲಿ ಮಾಡೋರು ಅವ್ರಿವ್ರು ಸಣ್ಣ ಪುಟ್ಟ ಹಾ. ಕೆಲಸ ಇಡ್ಬೇಕು. ಮಾಡೋಂತವ್ರು ಒಂದ್ ಹಾ. ಗಾಡಿ ಇರ್ಬೇಕು ಮನೆ ಹತ್ರ ಅಂತ ಹೇಳ್ತಾರಲ್ಲ, ಹೌದು. ಅಂತವ್ರಿಗೆ ಇದು ಗಾಡಿ ಸೇಲ್ ಕೊಡೋಣ ಮಾಡ್ಸಿದ ಗಾಡಿ. ಏನ್ ಪ್ರೈಸ್ ಹೇಳ್ತೀರಾ? ಸರ್ ಇದು ಬಂದು ಹಾ. ಕಸ್ಟಮರ್ 1,10,000 ಹೇಳ್ತಾ ಇದಾರೆ. ಹಾ. ಸರ್ ಒಂದು 95,000 ರೂಪಾಯಿ ಮಾಡಿಸ್ಕೊಡೋಣ. 95,000 ರೂಪಾಯಿ ಆಗ್ಬಿಡುತ್ತೆ. 95,000 ರೂಪಾಯಿ ಮಾಡಿಸ್ಕೊಡೋಣ. 4 ಜನ ಓಡಾಡೋ ಕಾರ್ ಸಿಗುತ್ತೆ ನಿಮ್ಗೆ, ಬೈಕೇ ಸಿಗಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಇದ್ಯಾವ್ದು ಸರ್? ಇದು ಎಷ್ಟಾರ? ಸರ್ ಇದು ಎ ಸ್ಟಾರ್. ಹಾ. ಇದು ಕೂಡ 2011 ಮಾಡಲು. ಹಾ. VXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಹಾ. ಓನರ್ ಮಾತ್ರ ಹಾ. 6 ಓನರ್ ಆಗಿದ್ದಾರೆ. ಆಗ್ಬಿಡಿದ್ಯಾ? 6 ಆಗಿದ್ದಾರೆ. ಹಾ. ಸರ್ ಇದು ಬಂದು 1,00,000 ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಹಾ. 1,45,000 ರೂಪಾಯಿ ಕೊಟ್ಬಿಡೋಣ. 1,45,000 ರೂಪಾಯಿಗೆ 1,45,000 ರೂಪಾಯಿಗೆ 11 ಮಾಡಲು ಎ ಸ್ಟಾರ್ ಕೊಡೋಣ. 11 ಮಾಡಿ ಎ ಸ್ಟಾರ್.
ಈ ಗಾಡಿ ನೋಡಿದ ತಕ್ಷಣ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಏನ್ ಕಂಪನಿಯಿಂದ ಬಂದಿದೇನೋ ಅನ್ನೋ ತರ ಇದೆ. ಸರ್ ಗಾಡಿ ತುಂಬಾ ಚೆನ್ನಾಗಿದೆ, ಕಸ್ಟಮರ್ ಪಾರ್ಕಿಂಗ್ ಸೇಲ್ ಬಿಟ್ಟಿರೋದು. ಹಾ ಹಾ ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್. 9 ಮಾಡಲು ಸೆಕೆಂಡ್ ಓನರ್. 9 ಮಾಡಲು ಸೆಕೆಂಡ್ ಓನರ್, ವಿ ವರ್ಷನ್. ಹಾ 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 ಚೆನ್ನಾಗಿದೆ, ಚೆನ್ನಾಗಿ 2 ಮೇಂಟೈನ್ ಲಕ್ಷ ಮಾಡಿದ್ದಾರೆ. ಓಡಿದೆ, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಲಕ್ಷ ಓಡಿದ್ಯಾ? 2 ಲಕ್ಷ ಓಡಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡ್ಬೋದು. ವಿ ವೇರಿಯಂಟ್ ಬರುತ್ತಲ್ವಾ ಇದು? ಹೌದು ಸರ್, ಟಾಪ್ ಎಂಡ್ ಬರುತ್ತೆ ನಿಮ್ಗೆ, Top end ಎಲ್ಲ ಬರುತ್ತೆ. ಆಪ್ಷನ್ಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಹೊಸದಾಗಿ. ಕಿಲೋಮೀಟರ್ ಕೂಡ ನಿಮ್ಗೆ ಜೆನ್ಯೂನ್ ಆಗಿ ಸಿಗುತ್ತೆ. 2 ಲಕ್ಷ. 2 ಲಕ್ಷ ಜಿನಿಯನ್ ಮೀಟರ್. Genuine. ಏನ್ ಗಾಡಿ price? ತುಂಬಾ ಚೆನ್ನಾಗಿದೆ ಸರ್. ಹಾ. ಸರ್ ಇದು ಬಂದು ಕಸ್ಟಮರ್ 6,40,000 ರೂಪಾಯಿ ಕೊಟ್ಬಿಟ್ಟು. 6,40,000 ರೂಪಾಯಿಗೆ 6,40,000 ರೂಪಾಯಿ ಕೊಟ್ಬಿಟ್ಟು. 10 ಮಾಡಲ 9 ಮಾಡಲ ಅದು? ಸರ್ 9 ಸೆಕೆಂಡ್ ಓನರ್. 9 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ, ನೋಡಕ್ಕೂ ಸಕ್ಕದಾಗಿದೆ. ಸರ್ ಟಾಟಾ ಮಾಂಜಾ. ಹಾ. ಟಾಟಾ ಮಾಂಜಾ ಹಾ. 2010 ಮಾಡಲು ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಸಿಂಗಲ್ ಓನರ್? ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಡೀಸೆಲ್ ನೋಡಿ, ಒಳ್ಳೆ ಮೈಲೇಜ್ ಗಾಡಿ, ಹಾ. ಒಳ್ಳೆ ಸಡನ್ ಗಾಡಿ. ಡಿಕ್ಕಿ ಪ್ಲೇಸ್ ಎಲ್ಲ ಡಿಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ. ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಸಿಂಗಲ್ ಓನರ್ ಚೆನ್ನಾಗಿದೆ. ಗಾಡಿ. ಸ್ವಲ್ಪ ಇದು black ಅಂತ ತಿಳ್ಕೊಂಬೇಡಿ, ಇದು ಗಾಡಿ ಹಾ. ಬ್ಲೂ ಕಲರ್ ಬರುತ್ತೆ. ಬ್ಲೂ ಬರುತ್ತಾ? ಒಂಥರ Blue ಬ್ಲಾಕ್ ತರ ಕಾಣುತ್ತೆ ಇದು. ಬ್ಲಾಕ್ ತರ ಕಾಣಿಸುತ್ತೆ, ಹಾ ಹಾ ಬಟ್ ವಿಡಿಯೋದಲ್ಲಿ ನೋಡಿದ್ರೆ ಬ್ಲಾಕ್ ತರನೇ ಕಾಣಿಸುತ್ತೆ. ಕಾಣಿಸುತ್ತೆ, ಬ್ಲಾಕ್ ಹೌದು. ಗಾಡಿ ಅಲ್ಲ ಇದು, ಹಾ, ಹಾ. ಲೈಟ್ ಬ್ಲೂ Blue. ಗಾಡಿ ಇದು. ಅಂತ ಲೈಟ್ ಬ್ಲೂ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹ್ಮ್. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ Price? ಗಾಡಿ. ಸರ್ ಇದು ಬಂದು ಹಾ. 2,20,000 ಹೇಳ್ತಾ ಇದಾರೆ ಕಸ್ಟಮರ್. ಡೀಸೆಲ್. ಡೀಸೆಲ್ ಗಾಡಿ. ಹಾ. ಸರ್ 2 ಲಕ್ಷ ಕೊಡ್ಸ್ಬಿಡೋಣ ಸರ್. 2 ಲಕ್ಷಕ್ಕೆ ಡೀಸೆಲ್ ಗಾಡಿ. 2 ಲಕ್ಷ ಡೀಸೆಲ್ ಗಾಡಿ ಕೊಡ್ಸ್ಬಿಡೋಣ. ಸೂಪರ್. ಇದು ಸರ್ ಇದು ಲ್ಯಾನ್ಸರ್. ಸಕ್ಕತ್ತಾಗಿದೆ, ಇದು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಇದು ಹೇಳ್ಬೋದು. ಲ್ಯಾನ್ಸರ್ ಗಾಡಿ. ಇದು ಡೀಸೆಲ್, ಟಾಪ್ ಎಂಡ್. ಡೀಸೆಲ್? ಡೀಸೆಲ್ ವಾವ್. ಟಾಪ್ ಎಂಡ್ ಮಾಡಿ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ತುಂಬಾ ರೇರೆಸ್ಟ್ ಅನ್ಬೋದು, ಸಿಗದೇ ಇಲ್ಲ ಈ ಗಾಡಿ. ಸರ್, ಒಳ್ಳೆ ಡಿಮ್ಯಾಂಡ್. ನಮ್ಮಲ್ಲಿ ಲ್ಯಾನ್ಸರ್ ಇದುವರೆಗೂ ಬಂದಿರಲಿಲ್ಲ. ಹೌದಾ? ಯಾರ ಕಸ್ಟಮರ್ ಪಾರ್ಕಿಂಗ್ ಸೇಲ್ಗೆ ಅಂತ ತಂದು ಬಿಟ್ಟೋಗಿದ್ದಾರೆ. ಹಾ, ಹಾ, ಹಾ. ಗಾಡಿ ಚೆನ್ನಾಗಿದೆ, ಮಾಡಲು 2006, ಎಫ್ ಹಾ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದಕ್ಕೆಲ್ಲ ಹೆಡರ್ ಆಗಲ್ಲ ಹಾಕೊಂಡು ಹುಡುಗರು ಓಡಿಸಿದ್ರೆ ಚೆನ್ನಾಗಿರುತ್ತೆ ಹೌದೌದು ಅಲ್ವಾ? ಕೆಲವರು ಈಗಿನ ಕಾಲದ ಹುಡುಗರು ಗೊತ್ತಲ್ಲ ನಿಮ್ಗೆ. ಗೊತ್ತಲ್ಲ? ಹಾ. ಹಾ. ಚೆನ್ನಾಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಸರ್ ಇದು ಬಂದು ಕಸ್ಟಮರ್ ಹಾ. 1,50,000 ರೂಪಾಯಿ ಕೊಟ್ಬಿಟ್ಟು. 1,50,000 ರೂಪಾಯಿಗೆ ಲ್ಯಾನ್ಸರ್. 1,50,000 ರೂಪಾಯಿ ಲ್ಯಾನ್ಸರ್ ಕೊಟ್ಬಿಡೋಣ ಸರ್. ಸೂಪರ್. ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ I10 ಹಾ. ಗ್ರ್ಯಾಂಡ್ ಪುಷ್ ಬಟನ್. ಪುಷ್ಪಟನ ಪುಷ್ ಬಟನ್ Wow. ಗಾಡಿ ತುಂಬಾ ಚೆನ್ನಾಗಿದೆ. ಧೂಳು ಹಿಡಿದಿದೆ ಅಷ್ಟೇ. ನೀವು ಧೂಳು ಇದನ್ನ ಹಿಡಿದಿದೆ ಕ್ಲೀನ್ ಅಷ್ಟೇ ಸರ್, ಮಾಡಿದ್ರೆ ಇದು ನೋಡ್ತಿರಲ್ಲ ನಮ್ದೆಲ್ಲ ಓಪನ್ ಸ್ಪೇಸ್. ಮೈದಾನದಲ್ಲಿ ಇರೋದು, ಮೈದಾನ. ಓಪನ್ ಪ್ಲೇಸ್ ಇರೋದ್ರಿಂದ ಹಾ. ಮೈದಾನದಲ್ಲಿ ಇರ್ತವೆ. ಹಾ. ಹಂಗಾಗಿ ಧೂಳು ಕುಂತಿರ್ತದೆ. ಹೌದು. ನಾವು ಕೊಡುವಾಗ ಈ ರೀತಿ ಕೊಡಲ್ಲ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಕ್ಲೀನ್ ಮಾಡಿ ಪ್ರತಿ ನೀಟಾಗಿ. ಸಲ ಕ್ಲೀನ್ ಮಾಡಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ನನಗೆ ಈಗ ವಿಡಿಯೋ ಮಾಡಕ್ಕೆ ಕ್ಲೀನ್ ಮಾಡ್ಬೇಕಂದ್ರೆ ಎಲ್ಲಾ ಗಾಡಿ ತೊಳಿಬೇಕು. ಓಡಿರೋದು ಬರೀ ಹಾ. 57,000 ಓಡಿದೆ. ಹಾ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 57,000. 57,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಪುಷ್ ಬಟನ್. ಹಾ. ಸರ್ ಇದು ಬಂದು ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಹಾ. ಸರ್ ಇದು 3,45,000 ರೂಪಾಯಿ ಕೊಟ್ಬಿಡೋಣ. 3,45,000 ರೂಪಾಯಿಗೆ ನಿಮ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಹೌದೌದು. ಔಟ್ಲುಕ್ ಮಾತ್ರ ಸಣ್ಣ ಪುಟ್ಟ ಹಾ. 2 ಬಂಪರ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಹಾ. ಕಸ್ಟಮರ್ ಇದೊಂಚೂರು ಮಾಡಿಸ್ಕೊಡ್ತೀರಾ ಅಂತ ಕೇಳಿದ್ರೆ ಅದನ್ನು ಕೂಡ ಮಾಡಿಸ್ಕೊಡೋಣ ಸರ್. ಬಂಪರ್ ಕೂಡ ನೋಡಿ, ಇದೆಲ್ಲ ಮಾಡಿ ಇಡ್ಬೋದು, ಬಟ್ ಅದೇನು ಮಾಡಿಲ್ಲ. ಆಸ್ ಇಟ್ ಇಸ್ ಕಂಡೀಷನ್ ಹೆಂಗಿದೆಯೋ ಹಂಗೆ ಇಟ್ಟಿದ್ದಾರೆ. ಹಂಗೆ ಇದೆ. ಹಾ. ಇದನ್ನ ಬೇಕಾದ್ರೆ ಕಸ್ಟಮರ್ ಏನಾದ್ರು ಇದನ್ನ ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಂತಂದ್ರೆ ಅದನ್ನು ಕೂಡ ಮಾಡಿಸ್ಕೊಡೋಣ ಸರ್. ಇದನ್ನು ಮಾಡ್ಕೊಡ್ತಾರೆ. ಬಂಪರ್ ಖಂಡಿತ. ಅಷ್ಟೇ. 2015 ಮಾಡಲ್ ಸರ್. 15 ಆಟೋಮೆಟಿಕ್. ಓಕೆ. ಟಾಪ್ ಎಂಡ್. ಹೌದು, ZXi. ZXi ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. 92,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 92,000. ಓನರ್ ಮಾತ್ರ 3 ಆಗಿದೆ. ಓಕೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಡೈಮಂಡ್ ಗಾಡಿ ಕಟ್ ತುಂಬಾ ಅಲ್ಲಿ. ಚೆನ್ನಾಗಿದೆ. ಡೀಫಾಗರ್ ವೈಪರ್ ಎಲ್ಲ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. 92,000 ಓಡಿದೆ. 2015. ಎಷ್ಟು ಹೇಳ್ತೀರಾ ಸರ್? ಸರ್ ಇದು ಫೈನಲ್ ಬಂದು ನಿಮ್ಗೆ 3,25,000 ಕಸ್ಟಮರ್ ಕೊಟ್ಬಿಡ್ತಾರೆ. 3,25,000ಕ್ಕೆ ZXi ಟಾಪ್ ಎಂಡ್. 15 ಮಾಡಲ್, ಥರ್ಡ್ ಓನರ್, 92,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ನಮ್ಮ ಹತ್ರ ಇನ್ನೊಂದು I20 ಇದೆ, ಎಲಿಫೆಂಟ್ ಗ್ರೇ ಅಲ್ಲಿ ಇದೆ. ಓವರ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಅಂತ I20 ಡೀಸೆಲ್ ಸರ್. ಡೀಸೆಲ್ ಆಯ್ತು. I20 ಡೀಸೆಲ್. ಹಾ. 2010 ಮಾಡಲ್ ಸರ್. 10 ಮಾಡ್ಲು. ಹೌದು. ಓನರ್ ಎಷ್ಟಾಗಿದೆ ಸರ್? ಓನರ್ ಬಂದು ಸಿಂಗಲ್ ಓನರ್. ಸಿಂಗಲ್ ಓನರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸಿಂಗಲ್ ಓನರ್ 10 ಮಾಡ್ಲು. ಅದು ಟಾಪ್ ಎಂಡ್ ಬರುತ್ತೆ, ಡೀಸೆಲ್ ವೆಹಿಕಲ್ ಬರುತ್ತೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ಈ ಗಾಡಿ ಫೈನಲ್ ನಿಮ್ಗೆ ಬಂದು ಫೈನಲ್ ಟು ಫೈನಲ್ ಕಸ್ಟಮರ್ ಬಂದು ನಿಮ್ಗೆ ಹಾ. 3 ಲಕ್ಷ ಕೊಟ್ಬಿಡ್ತಾರೆ ಸರ್. 3 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಹೌದೌದು. ಇಲ್ಲಿ ಒಂದು I20 ಇದೆ. I20ಗೆ ನಿಮ್ಗೆ 2-3 ಆಪ್ಷನ್ಸ್ ಕೂಡ ಇದೆ ಅಲ್ವಾ? ಹೌದೌದು. ಇದು ಆಸ್ಟಾ ಟಾಪ್ ಎಂಡ್ ಮಾಡಲು, ಬಟನ್ ಸ್ಟಾರ್ಟ್. ಓಕೆ. 2015 ಮಾಡಲು, ಡೀಸೆಲ್ ಗಾಡಿ. 15 ಮಾಡ್ಲು ಡೀಸೆಲ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಗಾಡಿ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಡೀಸೆಲ್ ಗಾಡಿ. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ನಿಮ್ಗೆ 5,15,000 ಕೊಡ್ತಾರೆ. 5,15,000 ಮಾರ್ಕೆಟ್ ಅಲ್ಲಿ 5.5 ಲಕ್ಷ, 5.3 ಲಕ್ಷ ಬಜಾರ್ ಇದೆ ಸರ್. ಸಿಂಗಲ್ ಓನರ್. ಹೌದೌದು. 5,15,000ಕ್ಕೆ ಕಸ್ಟಮರ್ ಕೊಟ್ಬಿಡ್ತಾರೆ. 2015 ಮಾಡ್ಲು. ಹೌದು, ಡೀಸೆಲ್ ಗಾಡಿ. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸಿಗುತ್ತೆ. ಹಾಗೆ ಬನ್ನಿ ಸರ್, ಫೋರ್ಡ್ ಫಿಗೋ. ಓಕೆ. ನಮ್ಮ ಹತ್ರ ಫೋರ್ಡ್ ಫಿಗೋ ಒಂದಿದೆ ಬ್ಲಾಕ್ ಕಲರ್, ಅದು ಕೂಡ ನೋಡೋದು ಟಾಪ್ ಎಂಡ್ ಮಾಡಲ್.
ಟೈಟಾನಿಯಂ ಟೈಟಾನಿಯಂ ಗಾಡಿ ತುಂಬಾನೇ ಜನ ಎಕ್ಸಲೆಂಟ್ ಕಂಡೀಷನ್. ಓಕೆ 99% ಟೈರ್ ಇದೆ ಸರ್. ಹೌದು ಸೂಪರ್ ಆಗಿದೆ ಟೈರ್ಸ್ ಕೂಡ ಕಲರ್ ಇದೆ, ಬ್ಲಾಕ್ ಪೇಂಟ್ ಅಲ್ಲೇ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲ್, ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್. ಓನರ್ ಎಷ್ಟಾಗಿದ್ದಾರೆ? ಓನರ್ ಮಾತ್ರ 3 ಬರುತ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕಸ್ಟಮರ್ ಫೈನಲ್ ಟು ಫೈನಲ್ ಬಂದು 1,85,000 ರೂಪಾಯಿ ಕೊಟ್ಬಿಡ್ತಾರೆ. 1,80,000 ಡೀಸೆಲ್ ಗಾಡಿ. ಹೊರಗಡೆ ಬಜಾರ್ ಬಂದ್ ನಿಮ್ಗೆ 2.25 ಲಕ್ಷ 2.30 ಹೇಳ್ತಾರೆ. ಇಲ್ಲಿ 1.85 ಕಸ್ಟಮರ್ ಕೊಡಕ್ ರೆಡಿ ಇದಾರೆ. ಡಿಸೆಂಬರ್ ಆಫರ್ ಬಂದು ತಗೊಳ್ಬಹುದು. ಅದು ಆ ಬಡ್ಜೆಟ್ ಅಲ್ಲಿ ತುಂಬಾ ಒಳ್ಳೆ ಗಾಡಿ. ನೋಡಿ ಡ್ಯಾಶ್ ಬೋರ್ಡ್ ಟೈಟಾನಿಯಂ, ಇದು ಕಲರ್ ಚೇಂಜ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್. ಇಂಟೀರಿಯರ್ ನೋಡಿ ಒಂದ್ಸಲಿ ಹೇಗಿದೆ ಗಾಡಿ. ಇಂಟೀರಿಯರ್ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ಬರುತ್ತೆ ನೋಡ್ಬೋದು. ಯಾರಾದ್ರೂ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬೇಕಂತ ಹುಡುಕ್ತಿದ್ರೆ ಕಡಿಮೆ ಬಡ್ಜೆಟ್ ಅಲ್ಲಿ ಟಾಪ್ ಅಂಡ್ ಮಾಡಲ್ ಗಾಡಿ ತುಂಬಾ ರೇರ್ ಆಗಿ ಸಿಗೋದು. ಅದು ಇದು ಈ ರೇಟ್ ಅಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ. ಸಿಗೋದಿಲ್ಲ. 1.85 ಸಿಕ್ಬಿಡತ್ ಗಾಡಿ. ತಗೊಳ್ಳಿ. ಸೂಪರ್ ಸೂಪರ್. ಹಾಗೆ ಸಿಯಾಜ್ ಸಿಗ್ತಾ ಇದೆ ಈ ಸರಿ. ZDI ಸರ್. ZDI ಡೀಸೆಲ್ ಗಾಡಿ ಇದು. ಓಕೆ 2015 ಮಾಡಲ್. ಸಿಂಗಲ್ ಓನರ್. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಇದು. ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ZDI ಎಲ್ಲಾ ಆಪ್ಷನ್ಸ್ ಬರುತ್ತೆ. ಗಾಡಿ ಬಂದು ನಿಮ್ಗೆ ಬಜಾರ್ ರೇಟ್ ಹೇಳ್ತೀನಿ. 6 ಲಕ್ಷ 6.25 ಲಕ್ಷ ಹೇಳ್ತಾರೆ ಹೊರಗಡೆ ಬಜಾರ್ ಅಲ್ಲಿ. ನಾವು ಇದು ಫೈನಲ್ ಇದ್ರಲ್ಲಿ ಏನು ಕಡಿಮೆ ಆಗಲ್ಲ. 5,45,000 ಕಸ್ಟಮರ್ ಕೊಟ್ಬಿಡುತ್ತೆ. 5,45,000 ಬಜಾರ್ ಬಂದು 6.25 ಲಕ್ಷ ಇದೆ. ಚೆಕ್ ಮಾಡ್ಕೊಳ್ಳಿ. ಈ ಗಾಡಿ ಸಿಂಗಲ್ ಓನರ್, ಡಾಕ್ಟರ್ ಗಾಡಿ, ಹೆಸರು ಡಾಕ್ಟರ್ ಹೆಸರಲ್ಲೇ ಇದೆ. 5,45,000 ರೂಪಾಯಿ ಗಾಡಿ ಕೊಟ್ಬಿಡ್ತಾರೆ. ಅದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಡಿಸೆಂಬರ್ ಆಫರ್ ಸರ್. ಎಲ್ಲೂ ಸಿಗಲ್ಲ ಈ ರೇಟಿಂಗ್ ನಿಮ್ಗೆ. 5,45,000 ಓನ್ಲಿ ನೆಕ್ಸ್ಟ್ ಕಾರ್ ಅಲ್ಲಿ ಸಿಗುತ್ತೆ ಸರ್. ನಾಗರಬಾವಿ ನೆಕ್ಸ್ಟ್ ಕಾರ್ ಓನ್ಲಿ. ಸೂಪರ್ ಚೆನ್ನಾಗಿದೆ. ಇದು 15 ಮಾಡಲ್ ಅಂದ್ರೆ ಯಾವ್ದು? 15 ZDI ಬರುತ್ತೆ. ನೆಕ್ಸ್ಟ್ ಹಾಗೆ ಈಕೋ ಸ್ಪೋರ್ಟ್ ಸರ್. ಓಕೆ, ನಮ್ಮ ಹತ್ರ ಒಂದು ಈಕೋ ಸ್ಪೋರ್ಟ್ ಇದೆ. ತುಂಬಾ ಜನ 2015 ಮಾಡಲ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಬ್ಯಾಕ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಇದೆ. 80 ಚಿಲ್ಲರೆ ಗಾಡಿ ಓಡಿದೆ. 80 ಚಿಲ್ಲರೆ ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಡಿಸೆಂಬರ್ ಆಫರ್ 4,75,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 4,75,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಟಾಪ್ ಅಂಡ್ ವೆಹಿಕಲ್. ಟಾಪ್ ಅಂಡ್ ಅಲ್ಲ ಸರ್, ಇದು ಟ್ರೆಂಡ್ ಲೈನ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಮ್ಯಾಗ್ ವೀಲ್ ಹಾಕ್ಸಿರೋದು ಇದು. 4,75,000 ರೂಪಾಯಿಗೆ ಕಸ್ಟಮರ್ 15 ಮಾಡಲು ಈಕೋ ಸ್ಪೋರ್ಟ್ಸ್ ನೀಟ್ ಆಗಿರೋದು. ತಗೊಂಡಾಗ ಓಡಿಸೋದಷ್ಟೇ. ಸೆಕೆಂಡ್ ಅಪ್ ಮಾಡಿ ಏನು ಇಲ್ಲ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, ನಮ್ಮ ಹತ್ರ ಒಂದು ಗ್ರ್ಯಾಂಡ್ ಐಟನ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2016-17 ಮಾಡಲು ಸರ್. 16-17 ಹೌದು. ಬ್ರಿಡ್ಜ್‌ಸ್ಟೋನ್ ಟೈರ್ ಇದೆ, ಹೊಸದಾಗಿದೆ ಟೈರ್ ಕೂಡ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ 4 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 4 ಲಕ್ಷಕ್ಕೆ? 4 ಲಕ್ಷಕ್ಕೆ. 4 ಲಕ್ಷಕ್ಕೆ ಯಾವ ಮಾಡಲ್ ಅಂತ ಹೇಳಿ? 16-17 ಸರ್. 16-17 ಮಾಡಲ್. 4 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಬರೀ 4 ಲಕ್ಷಕ್ಕೆ ಆಗುತ್ತೆ. ವಾವ್. ಬಜಾರ್ ಬಂದು 4.25 ಇದೆ. ಹೌದೌದು ಸರ್. ತಿರ್ಗಾ ನೆಕ್ಸ್ಟ್ ಕಾರ್ಸ್ ಇನ್ನ ರೇಟ್ ಫುಲ್ ಡೌನ್ ಆಗಿ ಹೋಗ್ತಾ ಇದೆ ಅನ್ಸುತ್ತೆ. ಹೋಗ್ಬೇಕು, ಕಸ್ಟಮರ್ ಬರ್ಬೇಕು. ಬಿಸ್ನೆಸ್ ಇಲ್ಲ, ಏನ್ ಮಾಡ್ತೀರಾ? ಅದಾಗ್ತದೆ. ಓಕೆ, ನಮ್ಮ ಹತ್ರ ಸ್ವಿಫ್ಟ್ ಇದೆ. ಅದು ಆಪಲ್ ಶೇಪ್ ಅಲ್ಲಿ ಹೊಸ ಮಾಡಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸ್ವಿಫ್ಟ್ ಬಂದು 2019 ಮಾಡಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್, VX ಆಪ್ಷನಲ್. ಬರೀ 5,60,000 ರೂಪಾಯಿ ಸರ್. ಸಿಂಗಲ್ ಓನರ್. ಹೌದು. 2019 ಬರೀ 5,60,000 ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಅದು ಆಪಲ್ ಶೇಪ್ ಸಿಗ್ತಾ ಇದೆ ಬರೀ 5,60,000ಕ್ಕೆ. ಚಾಲೆಂಜಿಂಗ್ ಪ್ರೈಸ್ ಸರ್. 6.25 ಲಕ್ಷ ಬಜಾರು. 6.5 ಲಕ್ಷ. 15-16 ಮಾಡಲ್ ಈ ಪ್ರೈಸ್ ಹೇಳ್ತಾರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಅದು 19 ಮಾಡಲು ಬರೀ 5,60,000ಕ್ಕೆ. ಮತ್ತೆ ಬಂದು ಯಾರು ಕೇಳ್ಬೇಡಿ. ಫೈನಲ್ ರೇಟ್ ಇದು. ಫೈನಲ್ ರೇಟ್. ವಾವ್, ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ ಈ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಬಜಾರಲ್ಲಿ ಹುಡುಕ್ಬೋದು ನೀವು. ಓಲ್ಡ್ ಶೇಪ್ ಸಿಗುತ್ತೆ ಬೇಕಾದ್ರೆ, ಹೊಸದ್ ಸಿಗೋದಿಲ್ಲ. ಇದು ಎಸ್ಟ್ರೋ ಆಟೋಮೆಟಿಕ್ ಸರ್. ಫೈನಲ್ ಬಂದು 3,90,000 ಸರ್. 19 ಮಾಡಲ್. 19 ಮಾಡಲ್ 3,90,000. 3,90,000 ಆಫರ್ ಸರ್. ಡಿಸೆಂಬರ್ ಆಫರ್. ಸಿಂಗಲ್ ಓನರ್. ಹೌದು ಸರ್. 4 ಲಕ್ಷ 4.25 ಲಕ್ಷ 4.25 5 ಲಕ್ಷ ಹೇಳ್ತಾರೆ. ಬರೀ 3.90 ಕೊಟ್ಬಿಡ್ತೀವಿ ಸರ್. 2018 ಆಲ್ಫಾ ಸರ್. ಇದು 73,000 ಓಡಿದೆ. ಬರೀ 73,000 ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಡಿಸೆಂಬರ್ ಆಫರ್ ಬಂದು 7.5 ಲಕ್ಷ ಸರ್. 7.5 ಲಕ್ಷ. 8.25 ಲಕ್ಷ ಹೊರಗಡೆ ಬಜಾರು. 8.5 ಲಕ್ಷ 8.25 ಲಕ್ಷ 8.35 ಮಾರ್ತಾರೆ. ಬರೀ 7.5 ಲಕ್ಷ ಕೊಟ್ಬಿಡ್ತೀವಿ. 7.5 ಲಕ್ಷಕ್ಕೆ ಡಿಸೆಂಬರ್ ಆಫರ್. ಡಿಸೆಂಬರ್ ಆಫರ್. ಹೌದು. i10 ಗ್ರ್ಯಾಂಡ್ ಹೇಳಿ ಸರ್. i10 ಗ್ರ್ಯಾಂಡ್ 2010 ಮಾಡಲ್ ಆಟೋಮೆಟಿಕ್. ಬರೀ 37,000 ಓಡಿದೆ ಸರ್. ಬರೀ 37,000. 37 ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಟೋಮೆಟಿಕ್ ಸರ್. ಬಜಾರ್ ಬಂದು 3 ಲಕ್ಷ ಇದೆ ಸರ್. ನನಗೆ 2,65,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 2,60,000 ರೂಪಾಯಿಗೆ 65,000ಕ್ಕೆ 2010 ಆಟೋಮೆಟಿಕ್ 37,000 ಓಡಿರೋ ಗಾಡಿ. ಬಜಾರ್ ಇಲ್ಲೇ ಹೇಳ್ತೀನಿ ನಾನು 3 ಲಕ್ಷ. ನಾವಿಲ್ಲಿ 2,65 ಕೊಡ್ತೀವಿ ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ. ಹಾಗೆ ಇದು ಸರ್ ಸ್ವಿಫ್ಟ್ ಗ್ರೇ ಕಲರ್ 2018 ಮಾಡಲ್. ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 90,000 ಓಡಿದೆ. ಈ ಗಾಡಿ ನಿಮಗೆ ಫೈನಲ್ ಬಂದು 5,30,000 ಸಿಗತ್ತೆ ಸರ್.
5,30,000 5,30,000ಕ್ಕೆ 18 ಮಾಡಲ್ ಸ್ವಿಫ್ಟ್ ಸರ್. ವಾವ್, ಅದು ಸಿಂಗಲ್ ಓನರ್. ಅದು ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ ಸರ್. ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ ಸಿಗುತ್ತೆ ಅದನ್ನು. ಹಾಗೆ ಇದು ಸೆಲೆರಿ ಆಟೋಮೆಟಿಕ್ 2015 ಮಾಡಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ನೀಟ್ ಆಗಿರೋ ಗಾಡಿ. 4,65,000 ರೂಪಾಯಿ, 3,65,000 ಸರ್. 3,60,000 ರೂಪಾಯಿಗೆ 3,65,000, 4 ಲಕ್ಷ ಬಜಾರ್ ಇದೆ. ಇದು ಚಾಲೆಂಜಿಂಗ್ ಪ್ರೈಸ್, 3,65 ಕೊಟ್ಬಿಡ್ತೀವಿ. ವಾವ್, ಸೂಪರ್. ಹಾಗೆ ಬ್ರಿಜಾ ಬ್ರೆಜ್ಜಾ ಇದೆ ನಮ್ಮ ಹತ್ರ. 2016 VDI ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ನೀಟ್ ಆಗಿದೆ ಗಾಡಿ. ಕಿಲೋಮೀಟರ್ ಗ್ಯಾರಂಟಿ ಇಲ್ಲ, ಎಷ್ಟು ಕೊಡೋದು ಸಿಗ್ತಾ ಇಲ್ಲ. 1 ಲಕ್ಷದ ಮೇಲೆ ಓಡಿದೆ ಗಾಡಿ ಇದು. ಈ ಗಾಡಿ ಕಸ್ಟಮರ್ ಫೈನಲ್ ಬಂದ್ ನಿಮ್ಗೆ 6,25,000 ಅಂತಾರೆ. ನಾನ್ ನಿಮ್ಗೆ 6,20,000 ಮಾಡಿಸ್ಕೊಡ್ತೀನಿ. 6,20,000 ರೂಪಾಯಿ. 6,20ಕ್ಕೆ 16 ಮಾಡಲು VDI ಬ್ರೀಜಾ ಸರ್. VDI ಅದು ಡೀಸೆಲ್ ಬಜಾರ್ ಅಲ್ಲಿ 7 ಲಕ್ಷ ಇದೆ ಸರ್. 6,3,4 7 ಲಕ್ಷ ಹೇಳ್ತಾರೆ. ಬರೀ 6,20 ಕೊಡ್ತೀವಿ ಸರ್. ಒಂದೇ ಒಂದು ಮೀಟರ್ ಗ್ಯಾರಂಟಿ ಇಲ್ಲ, 1 ಲಕ್ಷ ಮೇಲೆ ಓಡಿದೆ ಅಷ್ಟೇ. ನಮ್ಮ ಹತ್ರ ಇನ್ನೊಂದು ಆಸ್ತಾ ಆಪ್ಷನ್ ಇದಿದೆ. ಪೆಟ್ರೋಲ್ 2009 ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2009 ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓನರ್ ಎಷ್ಟಾಗಿದೆ ಸರ್? ಓನರ್ ಬಂದು ಸಿಂಗಲ್ ಓನರ್ ಸರ್. ಗಾಡಿ ಬಂದು 66,000 ಓಡಿದೆ ಸರ್. 66,000 ಅಷ್ಟೇ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 2,60,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,60,000 ರೂಪಾಯಿಗೆ ಮಾಡ್ಲು ಟಾಪ್ ಎಂಡ್ ಆಸ್ತಾ. ಅದು 68,000 ಓಡಿರೋ ಗಾಡಿ. ಸೂಪರ್. 9 ಡೀಸೆಲ್ ಗಾಡಿ, VDI ಸ್ವಿಫ್ಟ್, ಮ್ಯಾಗ್ ವೀಲ್ ಇದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಬರೀ 2,40,000 ರೂಪಾಯಿಗೆ. 2,40,000 ರೂಪಾಯಿಗೆ 2009 ಮಾಡಲು ಸ್ವಿಫ್ಟ್ VDI ಸರ್. ಬರೀ 2,40,000 ರೂಪಾಯಿ ಕೊಡ್ತಾರೆ. ಇದು ಸೂಪರ್. ಇದು i20 ಆಕ್ಟಿವಾ 2015 ಮಾಡಲ್, 3ನೇ ಓನರ್, 1 ಲಕ್ಷ ಚಿಲ್ಲರೆ ಓಡಿದ ಗಾಡಿ. ಇದು ಬರೀ ಕಸ್ಟಮರ್ 4 ಲಕ್ಷ ಕೊಟ್ಬಿಡ್ತಾರೆ ಸರ್. 4 ಲಕ್ಷಕ್ಕೆ i20 ಡೀಸೆಲ್ 15 ಮಾಡಲ, 3ನೇ ಓನರ್, ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ವಾವ್, 3ನೇ ಓನರ್. ಬರೀ ನೆಕ್ಸ್ಟ್ ಕಾರ್ ಅಲ್ಲಿ ಸರ್, ಅಲ್ಲಿ ನೋಡಿ ಸರ್, ಬರೀ ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ ಎಲ್ಲೂ ಸಿಗಲ್ಲ. ಹಾಗೆ ಬನ್ನಿ, ಹೇಳಿ ಸರ್. ಆಲ್ಟೋ 800 16ನೇ ಮಾಡಲು, 2,30,000. 2,30,000 16ನೇ ಮಾಡಲು, ಸಿಂಗಲ್ ಓನರ್. ಹೌದೌದು. ಸೊ ನಮ್ಮ ಹತ್ರ ಇನ್ನೊಂದು i20 ಇದೆ. ಆವಾಗಲೇ ನೋಡಿದ್ದು ನಿಮ್ಗೆ 15 ಮಾಡಲು, 19 ಮಾಡಲು. ಆಸ್ತಾ 6 ಏರ್ ಬ್ಯಾಗ್ ಆಪ್ಷನಲ್. ಇದು ಓಕೆ, ನೀವು ಬಟನ್ ಸ್ಟಾರ್ಟ್ ಗೊತ್ತಾಯ್ತಾ? 6 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್. 2019 ಮಾಡಲು, ಕಿಲೋಮೀಟರ್ ಗ್ಯಾರಂಟಿ ಇಲ್ಲ, 1 ಲಕ್ಷ ಚಿಲ್ಲರೆ ಇದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ ಬಂದು ಕಸ್ಟಮರ್ 6,10,000 ಕೊಟ್ಬಿಡ್ತಾರೆ. 6,10,000ಕ್ಕೆ 19 ಮಾಡಲು, 7.5 7.75 ಬಜಾರು. 6,10 ಕಸ್ಟಮರ್ ಕೊಟ್ಬಿಡ್ತಾರೆ. ಸೂಪರ್. 6,10 ಸಿಗುತ್ತೆ. ಇದು ರೇವಾ ಸರ್, ಹೇಳಿ ಸರ್. ರೇವಾ ಇದು ಬರೀ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರ್. 1 ಲಕ್ಷಕ್ಕೆ ರೇವಾ. 2011 ಮಾಡಲು, ಬ್ಯಾಟ್ರಿ ವ್ಯಾರಂಟಿ ಇದೆ, ಇನ್ನು 6 ತಿಂಗಳು. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ನೋಡಿ. 4 ಜನ ಕುತ್ಕೊಂಡು ಹೋಗ್ಬೋದಿದ್ರೆ ಖಂಡಿತವಾಗಿಯೂ. ಹಾಗೆ ಇನ್ನೊಂದು i20 ಆಸ್ತಾ. ಓಕೆ, i20 ಆಸ್ತಾ ಇನ್ನೊಂದು. ಹೇಳಿ ಸರ್. ಬ್ಲೂ ಕಲರ್, ಸೆಕೆಂಡ್ ಓನರ್, 99,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಎಕ್ಸಲೆಂಟ್ ಕಂಡೀಷನ್. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಇದರಲ್ಲಿ. 10-11 ಮಾಡಲ್ ಇದು. 3,05,000 ಕೊಟ್ಬಿಡ್ತಾರೆ ಸರ್. 3,05,000 ಕಂಡೀಷನ್ ಗಾಡಿ, ಒರಿಜಿನಲ್ ಪೇಂಟ್ ಗಾಡಿ. ಆಸ್ತಾ ಅದು. ಹೌದು, ಬದ ನೆಕ್ಸ್ಟ್ ಕಾರ್ ಅಲ್ಲಿ ಮಾತ್ರ. ಸೂಪರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ 2010 ಮಾಡಲು, ಡೀಸೆಲ್ ಗಾಡಿ. 1.5 ಲಕ್ಷ ಕೊಟ್ಬಿಡ್ತಾರೆ ಕಸ್ಟಮರ್. ಎಷ್ಟು ಸರ್? 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ ಡೀಸೆಲ್ ಗಾಡಿ. 10 ಮಾಡಲು, ಅದು ಫಿಗೋ. ನೆಕ್ಸ್ಟ್ ವ್ಯಾಗನರ್ 2008 ಮಾಡಲು, FC ಲ್ಯಾಬ್ಸ್ ಆಗಿದೆ, ಕಸ್ಟಮರ್ ಮಾಡ್ಕೊಡ್ತಾರೆ. FC 170, ಬೇಡ ಅಂದ್ರೆ 1.5. 9 ಮಾಡಲು, FC ಬೇಕಂದ್ರೆ 170, ಬೇಡ ಅಂದ್ರೆ 1.5ಗೆ ಇದು ಸಿಗುತ್ತೆ ನಿಮ್ಗೆ ವ್ಯಾಗನರ್. ಮತ್ತೆ i20, ತುಂಬಾ i20 ಕಲೆಕ್ಷನ್. 2011 ಮಾಡಲು, ಡೀಸೆಲ್ ಗಾಡಿ ಇದು. ಕಸ್ಟಮರ್ ಬಂದು 3,15 ಕೊಟ್ಬಿಡ್ತಾರೆ. 3,15ಕ್ಕೆ. ಹೌದು, 2011 ಮಾಡಲು, 3,15ಕ್ಕೆ ಡೀಸೆಲ್ ಗಾಡಿ. 11 ಮಾಡಲು 3,15 ಸಿಗ್ತದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಹಾಗೆ i10 ಗ್ರ್ಯಾಂಡ್ ಸ್ಪೋರ್ಟ್ಸ್, ಎಕ್ಸಲೆಂಟ್ ಕಂಡೀಷನ್. ಬರೀ 53,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಬರೀ 53,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2015 ಮಾಡಲು, ಸೆಕೆಂಡ್ ಓನರ್. ಈ ಗಾಡಿ ಬಂದು ಕಸ್ಟಮರ್ ನಿಮ್ಗೆ 3,90,000 ಕೊಟ್ಬಿಡ್ತಾರೆ ಸರ್. 3,90,000ಕ್ಕೆ ಶೋರೂಮ್ ಹಿಸ್ಟ್ರಿ ಇರೋದು, 53,000 ಓಡಿರೋದು i10 ಗ್ರ್ಯಾಂಡ್ 15 ಮಾಡಲು. ಹಾಗೆ ಪೋಲೋ ಐಲೈನ್ 2013 ಮಾಡಲು, ಕಸ್ಟಮರ್ ಬಂದು 4,30 ಕೊಟ್ಬಿಡ್ತಾರೆ. 4,30ಕ್ಕೆ ಡೀಸೆಲ್ ಗಾಡಿ ಐಲೈನ್ 13 ಪೋಲೋ ಸಿಗ್ತಾ ಇದೆ, ಅದು 4,30ಕ್ಕೆ. ಆಮೇಲೆ ಇದು ಹಾಗೆ ಬರೀ i20 ಸರ್. ಬರೀ i20 ನಿಲ್ಸ್ಬಿಟ್ಟಿದ್ದಾರೆ. 2015 ಮಾಡಲ್ ಮ್ಯಾಗ್ನಾ, ಬರೀ 5 ಲಕ್ಷ ಕೊಡ್ತಾರೆ ಸರ್. 5 ಲಕ್ಷಕ್ಕೆ 2015 ಮಾಡಲ್ ಮ್ಯಾಗ್ನಾ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಸೂಪರ್. ಇದು ಓಮಿನಿ 2006 ಥರ್ಡ್ ಓನರ್, ಬರೀ 1,10,000ಕ್ಕೆ. 1,10,000ಕ್ಕೆ ಓಮಿನಿ ಸರ್, ಬರೀ 1,10,000. ಸೂಪರ್. ಇದು ಹಾಗೆ i10 ಥರ್ಡ್ ಓನರ್, CNG ಫಿಟ್ಟೆಡ್ ಇದೆ, ಬರೀ 2,30,000ಕ್ಕೆ.
CNG ಫಿಟ್ಟೆಡ್ 2,30,000 10 ಮಾಡ್ಲು 10 ಮಾಡ್ಲು. ಇದಾಕಿ ಇನ್ನೊಂದು i10 2009 ಮಾಡ್ಲು, ಹಾ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹಾ. ಸಿಂಗಲ್ ಓನರ್, Okay. 2,05,000 ಸರ್. 2,05,000 ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೂಪರ್. ಇಂಟೀರಿಯರ್ ನೋಡಿ ಸಕ್ಕತ್ತಾಗಿದೆ. ಮಾರ್ಕೆಟ್ ಅಲ್ಲಿ ಅಲ್ಲೊಂದ್ ಇಲ್ಲೊಂದ್ ಸಿಗುತ್ತೆ ಇದು ಟವೇರಾ. ಸರ್ ಖಂಡಿತ ಹೇಳ್ತೀನಿ, ಟವೇರಾದಲ್ಲಿ ಡಿಮ್ಯಾಂಡ್ ಏನೇ. ಹಾ, ಟವೇರಾ ಎಲ್ಲಿ ಹುಡುಕಿದ್ರು ಗಾಡಿ ಸಿಗಲ್ಲ. ಹೌದು. ಅದ್ರಲ್ಲೂ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಒಂಥರ ಗ್ರೀನ್ ಕಲರ್. 9 ಮಾಡ್ಲು ಸಿಂಗಲ್ ಓನರ್, ಒರಿಜಿನಾಲಿಟಿ ಇದೆ. ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಆ ಟೈಮಿನಿಂದ ಸಿಂಗಲ್ ಓನರ್ ಮೇಂಟೈನ್ ಮಾಡೋರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರೋ ಕಸ್ಟಮರ್. ಇದು ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ 7 ಸೀಟರ್ 7 ಸೀಟರ್ ಗಾಡಿ, ರೂಫ್ AC ಕೂಡ ಇದೆ. ವಾವ್. ನಿಮ್ಗೆ ನೋಡಿ ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ, ಒಳ್ಳೆ ಇನೋವಾ ಕೊಟ್ಟಂಗೆ. ಕೆಲವರು ಇಲ್ದೇ ಇರೋ ಟೈಮ್ ಅಲ್ಲಿ ಟವೇರಾ ಇದೆಯಾ ಅಂತಾರೆ. ನೋಡಿ ಸರ್, ಟವೇರಾ ಬಂದಿದೆ, ಕಸ್ಟಮರ್ ಸೇಲಿಗೆ ಬಿಟ್ಟಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. 9 ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು ಕಸ್ಟಮರ್ 3,75,000 ರೂಪಾಯಿ ಕೊಟ್ಬಿಡ್ತಾರೆ. 3,75,000 ರೂಪಾಯಿ ಕೊಡ್ತಾರೆ ಸರ್. ಬಂದ್ ಕುಂತ್ಕೊಂಡ್ರೆ ಕಸ್ಟಮರ್ಗೆ ಹೇಳ್ಬಿಟ್ಟು ಇನ್ನ ಒಂದ್ 5,000 ಹೆಚ್ಚು ಕಡಿಮೆ ಆಗುತ್ತೆ, ಕಡಿಮೆ ಮಾಡಿಸಿ 3,70,000 ರೂಪಾಯಿಗೆ ಮಾಡಿಸ್ಕೊಡೋಣ ಸರ್. 3,70,000 ರೂಪಾಯಿಗೆ ಸಿಂಗಲ್ ಓನರ್ ಟವೇರಾ ಸಿಗುತ್ತೆ. 9 ಮಾಡ್ಲು ಮಾತ್ರ. ಡಿಸೈರ್ ಕೂಡ ಇದೆ ಇನ್ನೊಂದು, ಏನೇನೋ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಿತ್ತು ಬಿಸಾಕಿದ್ರೆ 2008 ಮಾಡ್ಲು. ಕಲರ್ ಮಾತ್ರ ಬ್ಲಾಕ್ ಕಲರ್. ZDI ಟಾಪ್ ಅಂಡ್ ಮಾಡ್ಲು. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ನೋಡಬಹುದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇವೆಲ್ಲ ಒಳ್ಳೆ ಮೈಲೇಜ್ ಗಾಡಿ. ಕೆಲವರು ಈಗ ಹೊರಗಡೆಯವರು ಈ ರಾಯಚೂರು ಬಿಜಾಪುರ ಕಡೆಯವರೆಲ್ಲ ಡಿಸೈರ್ ಇದ್ರೆ ಕಾಲ್ ಮಾಡಿ ಅಂತಾರೆ. ನೋಡಿ ಸರ್, ZDI ಗಾಡಿ ಇದು. ಚೆನ್ನಾಗಿದೆ. ಟಾಪ್ ಅಂಡ್ ಮಾಡ್ಲು. 2,60,000 ರೂಪಾಯಿಗೆ ZDI ಶಿಫ್ಟ್ ಡಿಸೈರ್ ಕೊಡ್ತೀವಿ. ವಾವ್, 2,60,000 ರೂಪಾಯಿ ಕೊಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ, ಬಜೆಟ್ ಅಲ್ಲಿ ಮೂರ್ತಿಯನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ನಿಮ್ ಕಡೆಯಿಂದ ಮೆಕ್ಯಾನಿಕ್ ತೋರಿಸಿ, ಡೌಟ್ಸ್ ಬಂತ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ. ಕೆಲವು ಪಾರ್ಕಿಂಗ್ ಸೇಲ್ ಬಂದಿರ್ತವೆ. ಮೀಟರ್ ಕೂಡ ಅಷ್ಟೇನೆ, ಕೆಲವೊಂದು ಇರೋವನ್ನ ಜಿನಿಯನ್ ಮೀಟರ್ ಅಂತ ಹೇಳ್ತೀವಿ, ಇಲ್ದೇ ಇರೋವನ್ನ ಇಲ್ಲ ಚೆಕ್ ಮಾಡಿಸ್ಕೋಬಹುದು ಅವರು. ಯಾಕಂದ್ರೆ ಅವ್ರು ಡೌಟ್ಸ್ ಬರಬಾರ್ದು. ಗಾಡಿ ನಂಬರ್ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಮೆಕ್ಯಾನಿಕ್, ನಿಮ್ಮಲ್ಲಿ ಯಾರು ಮೆಕ್ಯಾನಿಕ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಕೊಳ್ಳಿ, ಒಂದ್ ರೌಂಡ್ ಓಡಿಸ್ಕೊಳ್ಳಿ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಆಮೇಲೆ ಏನು ಮುಚ್ಚುಮರೆ ಏನಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ನಿಮ್ಗೆ ಡೈರೆಕ್ಟ್ ಆಗಿ ಇದ್ರೆ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಅಷ್ಟೇ. ಇವತ್ತು ಕೂಡ ಅಷ್ಟೇ, ಈ ಕಸ್ಟಮರ್ ಬಂದ್ರು ಕೂಡ ಅಷ್ಟೇನೆ, ಡೌಟ್ಸ್ ಇದ್ರೆ ನಾವೇ ಹೇಳ್ಬಿಡ್ತೀವಿ ಸರ್, ನಮಗೆ ಗ್ಯಾರಂಟಿ ಇರಲ್ಲ, ಒಂದ್ಸರಿ ಚೆಕ್ ಮಾಡ್ಸ್ಕೊಂಬನ್ನಿ ಅಂತ ಹೇಳ್ತೀರಾ. ಸೊ ಈ ತರ ಒಂದು ಕಸ್ಟಮರ್ ಸರ್ವಿಸ್ ಆಗ್ಲಿ, ಕ್ವಾಲಿಟಿ ಸರ್ವಿಸ್ ಆಗ್ಲಿ ನಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಂಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ರತಿ ಸಲ ಸಿಗುತ್ತೆ. ಈ ಸಲ ಸ್ವಲ್ಪ ಭರ್ಜರಿಯಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಇನ್ನು ಕಡಿಮೆ ಮಾಡಿದೀವಿ. ಖಂಡಿತ ತಗೋಬಹುದು.